ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಹೊಸ ರೇಷನ್ ಕಾರ್ಡ್ ಅರ್ಜಿ ಮತ್ತು ಗೃಹಲಕ್ಷ್ಮಿ ಹಣದ ಅಪ್ಡೇಟ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂದಿನ ವಿಡಿಯೋದಲ್ಲಿ ನಾವು ರಾಜ್ಯದ ಜನತೆಗೆ ಬಹಳ ಮುಖ್ಯವಾದ 2 ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ. ಒಂದು, ಹೊಸ ರೇಷನ್ ಕಾರ್ಡಿಗಾಗಿ ಅರ್ಜಿ ಯಾವಾಗ ಪ್ರಾರಂಭವಾಗಬಹುದು ಮತ್ತು ಎರಡನೆಯದು, ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಹಣದ ಸ್ಥಿತಿ ಏನು. ಈ ಎಲ್ಲ ಮಾಹಿತಿಯನ್ನು ಸರಿಯಾಗಿ ತಿಳಿಯಲು ನೀವು ವಿಡಿಯೋನ ಕೊನೆಯವರೆಗೆ ನೋಡಿ. ಹೊಸ ರೇಷನ್ ಕಾರ್ಡ್ ಅರ್ಜಿ ಅಂದರೆ ನ್ಯೂ ರೇಷನ್ ಕಾರ್ಡ್ ಅಪ್ಲಿಕೇಶನನ್ನು ಯಾವಾಗ ಸ್ಟಾರ್ಟ್ ಆಗುತ್ತೆ, ಹೇಗೆ ಅರ್ಜಿ ಸಲ್ಲಿಸಬೇಕು, ಯಾವಾಗ ಸಲ್ಲಿಸಬೇಕು ಎಲ್ಲವೂ ಕೂಡ ತಿಳಿಸ್ತೇನೆ. ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಕೆಗೆ ಈಗ 1-2 ದಿವಸದಿಂದಲ್ಲ 3 ವರ್ಷದಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಯಾವಾಗ ನಮಗೆ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗುತ್ತೆ ಅಂತೇಳಿ 3 ವರ್ಷದಿಂದ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸುವ ಲಿಂಕ್ ಓಪನಲ್ಲೇ ಇಟ್ಟಿಲ್ಲ. ಈಗ ಹೊಸ ರೇಷನ್ ಕಾರ್ಡಿಗಾಗಿ ಕಾಯುತ್ತಿರುವವರಿಗೆ ಒಂದು ಆಶಾದಾಯಕ ಸುದ್ದಿ ಬಂದಿದೆ. ಲಭ್ಯವಿರುವ ಮಾಹಿತಿ ಪ್ರಕಾರ ಮೇ ತಿಂಗಳ ಕೊನೆಯಲ್ಲಿ ಅಂದರೆ ಜನರಲ್ ಕೆಟಗರಿ ಜನರಿಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಅಂದರೆ ಇದು ಕನ್ಫರ್ಮ್ ಆಗಿ ಓಪನ್ ಆಗುತ್ತೆ, ಸಲ್ಲಿಸಲಿಕ್ಕೆ ಆಗುತ್ತೆ ಅಂತೇಳಿ ಕನ್ಫರ್ಮೇಷನ್ ಏನಿಲ್ಲ, ಒಂದು ಭರವಸೆ ಮಾತ್ರ ಇರಬಹುದು ಅಂತೇಳಿ. ಯಾಕೆಂತ ಹೇಳಿದರೆ ಇಲ್ಲಿಯವರೆಗೆ ರೇಷನ್ ಕಾರ್ಡಿಗಾಗಿ ಯಾರೆಲ್ಲ ಅಂದರೆ ಈ ಶ್ರಮ ಕಾರ್ಡಲ್ಲಿ ಮಾಡಿಸ್ತಾ ಇದ್ದೀರೋ ಅಂಥವರಿಗೆ ರೇಷನ್ ಕಾರ್ಡ್ ಆಗ್ತಾ ಇತ್ತು. ಮತ್ತು ಯಾರ್ದಾದ್ರೂ ಹಾಸ್ಪಿಟಲ್ ಅಂದರೆ ಈಗ ಇವನ್ ಯಾರಿಗಾದರೂ ಯಾವುದೇ ಒಂದು ಕಾಯಿಲೆ ಬಂದು ಅವರಿಗೆ ರೇಷನ್ ಕಾರ್ಡ್ ಇಲ್ಲ, ಬಟ್ ಅವರು ಅರ್ಹರಾಗಿದ್ದಾರೆ, ರೇಷನ್ ಕಾರ್ಡ್ ಇಲ್ಲ ಅಂಥವರಿಗೆ ಸಲ್ಲಿಸಲಿಕ್ಕೆ ಅವಕಾಶ ಇತ್ತು. ಈಗ 1 ವಾರದಿಂದ ಅದು ಕೂಡ ಕ್ಲೋಸ್ ಮಾಡ್ತಾ ಇದ್ದಾರೆ. ಅಂದರೆ ಈ ಮೇ ತಿಂಗಳ ಕೊನೆಯಲ್ಲಿ ಎಲ್ಲರಿಗೂ ಅಂದರೆ ಜನರಲ್ ಕೆಟಗರಿ ಅಂತ ಹೇಳಿದರೆ ಉಳಿದವರು ಈ ಶ್ರಮ ಕಾರ್ಡ್ ಮತ್ತು ಯಾರೆಲ್ಲ ಕಾಯಿಲೆಯಲ್ಲಿ ಮಾಡ್ತಾ ಇದ್ದೀರೋ ಅಂಥವರನ್ನು ಬಿಟ್ಟು ಉಳಿದವರಿಗೆ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಲು ಲಿಂಕ್ ಓಪನ್ ಆಗುವಂತಹ ಸಾಧ್ಯತೆ ಇದೆ. ನಮಗೆ ಅದು ಕನ್ಫರ್ಮೇಷನ್ ಇಲ್ಲ, ಆದರೆ ನಮಗೆ ಬೇಕಾಗುವಂತಹ ದಾಖಲೆಗಳನ್ನು ನಾವು ಈಗಲೇ ಸಿದ್ಧಪಡಿಸಿಕೊಳ್ಬೇಕು. ಅಂದರೆ ಅರ್ಜಿ ಪ್ರಕ್ರಿಯೆ ಆರಂಭವಾದಾಗ ಸರ್ವರ್ ಸಮಸ್ಯೆ ಅಥವಾ ಸಮಯದ ಅಭಾವ ಕೂಡ ಇರಬಹುದು. ಆದ್ದರಿಂದ ನೀವು ಕೆಲವೊಂದು ಡಾಕ್ಯುಮೆಂಟನ್ನು ನೀವು ಈಗಲೇ ರೆಡಿ ಮಾಡಿಟ್ಕೊಳ್ಳಿ. ಅದು ಬಂದುಬಿಟ್ಟು ಆಧಾರ್ ಕಾರ್ಡ್ ಎಲ್ಲರಲ್ಲಿ ಇರ್ತದೆ, ಅದು ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರುವಂಥದ್ದು. ಇನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಇದು ಬಹುಮುಖ್ಯವಾದ್ದು. ಯಾಕೆಂತ ಹೇಳಿದರೆ ಇದಕ್ಕೆ 1 ತಿಂಗಳು ಸಮಯಾವಕಾಶ ಕೂಡ ಬೇಕಾಗುತ್ತೆ. ಆದ್ದರಿಂದ ಇದನ್ನು ನೀವು ಈಗಲೇ ಮಾಡಿಟ್ಕೊಳ್ಳಿ. ಇನ್ನು ಬ್ಯಾಂಕ್ ಪಾಸ್ಬುಕ್ ವಿವರಗಳು, ಪಾನ್ ಕಾರ್ಡ್ ಕೂಡ ಹಾಗೆ, ಇದನ್ನೆಲ್ಲ ನೀವು ರೆಡಿಯಾಗಿ ಇಟ್ಕೊಳ್ಳಿ. ಇನ್ನು ಸ್ಕ್ಯಾಮ್ ಬಗ್ಗೆ ಕೂಡ ನೀವು ಎಚ್ಚರ ಇರಬೇಕು. ಅಂದರೆ ಅವಾಯ್ಡ್ ಸ್ಕ್ಯಾಮ್ಸ್, ಅಂದರೆ ಇದು ಬಹಳ ಮುಖ್ಯವಾದ ವಿಷಯ. ರೇಷನ್ ಕಾರ್ಡ್ ಅರ್ಜಿ ಆರಂಭವಾಗಿದೆ ಎಂದು ವಾಟ್ಸಪ್ ಅಥವಾ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲಿಯೂ ಕೂಡ ಅಪರಿಚಿತ ಲಿಂಕ್ಗಳು ಬರ್ತಾ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಇದು ಕ್ಲಿಕ್ ಮಾಡಿದರೆ ನಿಮಗೆ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಬಹುದು ಎಂಬಂತಹ ಲಿಂಕ್ಗಳು ಬರ್ತಾ ಇದೆ. ನೀವು ಯಾವುದೇ ಅಧಿಕೃತವಾದ ಆಹಾರ ಇಲಾಖೆಯ ವೆಬ್ಸೈಟ್ ಮೂಲಕವೇ ನೀವು ಮಾಹಿತಿಯನ್ನು ಖಚಿತಪಡಿಸಿಕೊಳ್ಳಿ. ಇಂತಹ ಲಿಂಕ್ಗಳಿಂದ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನು ಕದಿಯುವಂತಹ ಸಾಧ್ಯತೆ ಇದೆ. ಸರ್ಕಾರ ಅಧಿಕೃತ ನೋಟಿಫಿಕೇಷನ್ ಹೊರಡಿಸುವವರೆಗೂ ಯಾವುದೇ ಸೈಬರ್ ಸೆಂಟರ್ಗೆ ಹೋಗಿ ಗೊಂದಲಕ್ಕೆ ಒಳಗಾಗಬೇಡಿ. ಈಗ ಎಲ್ಲ ಕಡೆ ಕೂಡ ಸೈಬರಲ್ಲಿಯೂ ಕೂಡ ಹೇಳ್ತಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಆಗುತ್ತೆ ಅಂತೇಳಿ. ಈಗ ರೇಷನ್ ಕಾರ್ಡದ್ದು ಯಾವುದೇ ಲಿಂಕ್ ಓಪನ್ ಆಗಿಲ್ಲ. ಓಪನ್ ಆದ ತಕ್ಷಣ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ತೇನೆ. ಇನ್ನು ಹಳೆಯ ಕಂತಿನ ಬಾಕಿ ಇರುವಂತಹ ಗೃಹಲಕ್ಷ್ಮಿಯ ಹಣ ನಿಮಗೆ ಬಂದಿಲ್ಲ ಅಂತ ಹೇಳಿದರೆ, ಅದು 27 ಅಥವಾ 28ನೇ ಕಂತಿನ ಹಣ ಬಂದಿಲ್ಲವೆಂದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿರಬಹುದು ಅಥವಾ ನಿಮ್ಮ ದಾಖಲೆಗಳಲ್ಲಿ ಲೋಪವಿರಬಹುದು. ಇಂತಹ ಸಂದರ್ಭದಲ್ಲಿ ನೀವು ತಕ್ಷಣ ನಿಮ್ಮ ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಗೃಹಲಕ್ಷ್ಮಿ ವಿಭಾಗದಲ್ಲಿ ವಿಚಾರಿಸಿದರೆ 1 ಗಂಟೆಯಲ್ಲಿ ಸಮಸ್ಯೆಯನ್ನು ಕೂಡ ನೀವು ಪರಿಹರಿಸಿಕೊಳ್ಳಬಹುದು. ಅಂದರೆ ನಿಮಗೆ ತೆರಿಗೆ ವ್ಯಾಪ್ತಿಗೆ ಬರುವಂತಹ ಮಹಿಳೆಯರಿಗೆ ಈ ಯೋಜನೆಯಿಂದ ಹಣ ಬರುವುದಿಲ್ಲ ಎಂದು ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿದೆ. ನೀವು ಅದರಲ್ಲಿ ಕೂಡ
ಇನ್ಕ್ಲೂಡ್ ಆಗಿದ್ದೀರಾ, ಲಿಸ್ಟಲ್ಲಿ ಇದ್ದೀರಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಈಗ ಎಲ್ಲರಲ್ಲಿ ಇರುವಂತಹ ಪ್ರಶ್ನೆ ಅಂತ ಹೇಳಿದರೆ, ಬಾಕಿ ಇರುವಂತಹ ಗೃಹಲಕ್ಷ್ಮಿ ಹಣ ನಮಗೆ ಯಾವಾಗ ಬರುತ್ತೆ, ಯಾವಾಗ ಬಿಡುಗಡೆ ಮಾಡ್ತಾರೆ, ಇನ್ನೂ ಕೂಡ 6,000 ಬಾಕಿ ಇದೆ, ಅದು ಯಾವಾಗ ಬರಬಹುದು ಅಂತ ಹೇಳಿ ಕೂಡ ಎಲ್ಲರ ತಲೆಯಲ್ಲಿರುವಂತಹ ಒಂದು ಕ್ವಶನ್. ಅಂದರೆ ಗೃಹಲಕ್ಷ್ಮಿ ಯೋಜನೆ 29 ಮತ್ತು 30ನೇ ಕಂತಿನ ಹಣದ ಬಗ್ಗೆ ತಾಂತ್ರಿಕ ಸಮಸ್ಯೆಗಳಿದ್ದವು ಎಂದು ಸಚಿವರು ಕೂಡ ತಿಳಿಸಿದ್ದಾರೆ. ಈಗ ಆ ಸಮಸ್ಯೆಗಳನ್ನು ಪರಿಹರಿಸಲಾಗಿದ್ದು, ಮುಂದಿನ ವಾರದಿಂದ ಬಾಕಿ ಇರುವಂತಹ ಹಣ ಮಹಿಳೆಯರ ಖಾತೆಗೆ ಜಮೆಯಾಗುವಂತಹ ನಿರೀಕ್ಷೆ ಇದೆ ಅಂತ ಹೇಳಿ ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅಂದರೆ ಈವರೆಗೆ ಒಂದು ಅಲ್ಪ ಸ್ವಲ್ಪ ಮಂದಿಗೆ ಹಣ ಬರ್ತಾ ಇತ್ತು, ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿತ್ತು. ಕೆಲವೊಂದು ಜಿಲ್ಲೆಯಲ್ಲಿ ಕೆಲವೊಂದು ಫಲಾನುಭವಿಗಳ ಅಕೌಂಟಿಗೆ ಹಣ ಜಮಾ ಆಗ್ತಾ ಇತ್ತು, ಆದರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಬಂದಿಲ್ಲ. ಇದು ತಾಂತ್ರಿಕ ಸಮಸ್ಯೆ ಇದೆ, ಅದನ್ನು ಸರಿಪಡಿಸ್ತಾ ಇದ್ದೇವೆ. ಇನ್ನು ಈ ತಿಂಗಳ ಅಂತ್ಯದಲ್ಲಿ, ಮೇ ತಿಂಗಳ ಕೊನೆ ವಾರದಲ್ಲಿ ನಿಮಗೆ ಹಣ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಇನ್ನು ಗೃಹಲಕ್ಷ್ಮಿ ಹಣ ತುಂಬ ಜನರಿಗೆ ಬರುವುದಿಲ್ಲ. ಅದು ಯಾಕೆ ಬರುವುದಿಲ್ಲ, ಯಾರಿಗೆ ಬರುವುದಿಲ್ಲ ಅಂತ ಹೇಳಿ ನೋಡಲಿಕ್ಕೆ ಹೋದರೆ, GST ಪಾವತಿದಾರರು ಅಥವಾ IT ರಿಟರ್ನ್ಸ್ ಫೈಲ್ ಮಾಡುವವರಿಗೆ ಈ ಯೋಜನೆಯ ಹಣ ಬರುವುದಿಲ್ಲ. ಇದು ಆಲ್ರೆಡಿ ಮೊದಲೇ ಸರ್ಕಾರ ವಿಷಯವನ್ನು ತಿಳಿಸಿತ್ತು. ಅಂದರೆ GST ನೀವು ಮಾಡ್ತಾ ಇದ್ದರೆ, GST ಪಾವತಿ ಮಾಡ್ತಾ ಇದ್ದರೆ ಅಥವಾ IT ರಿಟರ್ನ್ಸ್ ಮಾಡ್ತಾ ಇದ್ದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಅಂತ ಹೇಳಿ ಆಲ್ರೆಡಿ ಇದಕ್ಕಿಂತ ಮೊದಲು ಕೂಡ ಹೇಳಿತ್ತು. ಅದೊಂದು 26, 27 ಈ ಕಂತಿನ ಟೈಮಲ್ಲಿ ಎಲ್ಲವನ್ನು ಕೂಡ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇನ್ನು ತೆರಿಗೆ ವ್ಯಾಪ್ತಿಗೆ ಬರುವ ಮಹಿಳೆಯರು ಈ ಯೋಜನೆಗೆ ಅರ್ಹರಲ್ಲ. ಅಂದರೆ ಯಾರು ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ದೀರೋ ಅಂಥವರಿಗೆ ಈ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ಲ. ಅಂಥವರು ಅಂದರೆ 24 ಕಂತು 25 ಕಂತು ತನಕ ಎಲ್ಲ ಫಲಾನುಭವಿಗಳು ಕೂಡ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಹಣವನ್ನು ತಗೊಳ್ತಾ ಇದ್ರು. 26ನೇ ಕಂತಿನಿಂದ ಯಾವುದೇ ತೆರಿಗೆ ಪಾವತಿದಾರರಿಗೆ ಮತ್ತು IT ರಿಟರ್ನ್ಸ್ ಇದ್ದವರಿಗೆ ಮತ್ತು ಸರ್ಕಾರಿ ನೌಕರರು ಯಾರಾದರೂ ಇದ್ದರೆ ಅಂಥವರ ಅಕೌಂಟಿಗೆ ಅಂದರೆ ಫಲಾನುಭವಿಗಳಿಗೆ ಹಣ ಬರೋದು ರದ್ದಾಗಿದೆ. ಯಾವುದೂ ನೀವು ಮಾಡ್ತಿಲ್ಲ ಅಂತ ಹೇಳಿದರೆ ನೀವು ತಕ್ಷಣ ತಾಲೂಕಲ್ಲಿ ಹೋಗಿ ತಹಶೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ನೀವು ಅಲ್ಲಿ ಗೃಹಲಕ್ಷ್ಮಿ ವಿಭಾಗದಲ್ಲಿ ಚೆಕ್ ಮಾಡಿಸಿ. ಸ್ನೇಹಿತರೆ, ರೇಷನ್ ಕಾರ್ಡ್ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಇಂದಿನ ಮಾಹಿತಿ ಇದಾಗಿದೆ. ಸರ್ಕಾರದಿಂದ ಅಧಿಕೃತ ಆದೇಶ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.